ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ದುರಂದರ್ ಭಾರತದಾದ್ಯಂತ ಎಲ್ಲಾ ಕಡೆನೂ ಕೂಡ ಈಗ ದುರಂದರ್ದೇ ಆರ್ಭಟ ಆಗೋಗಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲೂ ಕೂಡ ದುರಂದರ್ 2 ಗೆದ್ದು ಬೀಗಿದೆ. ಹಾಗಾದ್ರೆ ದುರಂದರ್ ಅನ್ನ ನೋಡಿ ಸ್ಟಾರ್ಸ್ ಗಳು ಏನಂದ್ರು, ಹಾಗೆ ದುರಂದರ್ ಸಿನಿಮಾಗ ಎಲ್ಲರೂ ಹೊಗಳುತ್ತಾ ಇರುವಾಗ ನಟಿ ರಮ್ಯಾ ಮಾಜಿ ಸಂಸದೆ ಯಾಕೆ ವ್ಯಂಗ್ಯವಾಡಿದ್ರು, ಆ ಬಗೆಗಿನ ಒಂದಷ್ಟು ಸುದ್ದಿಗಳನ್ನ ಇವತ್ತು ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ದುರಂದರ್ ಮಾರ್ಚ್ 19ರಿಂದ ಮತ್ತೆ ಥಿಯೇಟರ್ ಮುಂದೆ ಹೌಸ್ಫುಲ್ ಮೇನಿಯಾವನ್ನೇ ಶುರು ಮಾಡಿದೆ. ಆನ್ಲೈನ್ ಬುಕ್ಕಿಂಗ್ ಕೂಡ ರೆಡ್ ಕಲರ್ ನಲ್ಲಿದ್ದು, ಇಷ್ಟು ದಿನ ಸಿನಿಮಾ ಬುಕ್ ಮಾಡೋಕ್ ಹೋದಾಗ ಹಸಿರು ಕ್ರಾಂತಿಯನ್ನ ನೋಡ್ತಿದ್ದಂತಹ ಸಿನಿ ಪ್ರಿಯರು ಈಗ ಟಿಕೆಟ್ ಸಿಗದೆ ದುರಂದರ್ 2 ನೋಡೋದ್ರ ಬಗ್ಗೆ ಸಿಕ್ಕಾಬಟ್ಟೆ ತಲೆ ಕೆಡಿಸ್ಕೊಳ್ತಿದ್ದಾರೆ. ಭಾರತದಾದ್ಯಂತ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇರೋ ದುರಂದರ್ 2 ಮೊದಲ ದಿನವೇ ಸಿನಿ ಪಂಡಿತರ ಲೆಕ್ಕಾಚಾರದಂತೆ 200 ಕೋಟಿಯನ್ನ ಗೆದ್ದು ಬೀಗಿದೆ. ನೇಷನ್ ವೈಡ್ 13,311 ಶೋಸ್ಗಳಲ್ಲಿ ಪ್ರದರ್ಶನವನ್ನ ಕಾಣ್ತಾ ಇರುವಂತಹ ದುರಂದರ್ ಚಿತ್ರ ಎಲ್ಲಾ ದಾಖಲೆಗಳನ್ನ ಕೂಡ ಉಡೀಸ್ ಮಾಡಿ ಬಾಕ್ಸ್ ಆಫೀಸ್ ಅಲ್ಲಿ ಹೊಸ ಭಾಷ್ಯವನ್ನ ಸೃಷ್ಟಿಸಿದ್ದಾನೆ. ರಣವೀರ್ ಸಿಂಗ್ ಸಿನಿ ಕೆರಿಯರ್ನ ಅತಿ ದೊಡ್ಡ ಮಟ್ಟದ ಹಿಟ್ ಆದಂತಹ ಸಿನಿಮಾ ಅನ್ನುವಂತಹ ಕ್ರೆಡಿಟ್ ಅನ್ನ ದುರಂದರ್ 2 ಪಡ್ಕೊಂಡಿದೆ. ಇನ್ನು ದುರಂದರ್ 2 ಸಿನಿಮಾ ಪ್ರೀಮಿಯರ್ ಹಾಗೆ ಮೊದಲ ದಿನದ ಕಲೆಕ್ಷನ್ ಸೇರಿದಂತೆ 236 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದ್ಯಂತೆ. ಇದರಲ್ಲಿ ಭಾರತದಿಂದ 172 ಕೋಟಿ ರೂಪಾಯಿ ಹಾಗೆ ವಿದೇಶದಿಂದಲೂ ಕೂಡ 64 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಭಾರತದ ನೆಟ್ ಕಲೆಕ್ಷನ್ 140 ಕೋಟಿ ಇದೆ ಅನ್ನುವಂಥದ್ದನ್ನ ಸ್ಯಾಚ್ನಿಕ್ ವರದಿ ಮಾಡಿದೆ. ಆದಿತ್ಯದರ್ ನಿರ್ದೇಶನಕ್ಕೆ ದುರಂದರ್ 2 ನೋಡಿದವರೆಲ್ಲರ ಉಘೆ ಅಂತ ಹೇಳ್ತಿದ್ದು, ದುರಂದರ್ ರೆಕಾರ್ಡ್ ಅನ್ನ ದುರಂದರ್ 2 ಬ್ರೇಕ್ ಮಾಡಿ ಹೊಸ ಇತಿಹಾಸ ಬರೆಯೋದು ಡೌಟೇ ಇಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಬೆಂಗಳೂರಲ್ಲೂ ಕೂಡ ಅಷ್ಟೇ ದುರಂದರ್ ಮೇನಿಯಾ ಜೋರಾಗಿದೆ. ದುರಂದರ್ ಅನ್ನ ನೋಡಿದಂತಹ ಎಲ್ಲರೂ ಕೂಡ ಮೆಚ್ಚುಗೆಯ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ದುರಂದರ್ 2 ನೋಡಿ ಮೆಚ್ಚಿರುವಂತಹ ನಮ್ಮ ಸೌತ್ ನ ಸ್ಟಾರ್ ನಟರು ಕೂಡ ಫಿದಾ ಆಗಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಸೌತ್ ನಟರು, ಅದರಲ್ಲೂ ಸೌತ್ ಸ್ಟಾರ್ಸ್ ಪ್ಯಾನ್ ಇಂಡಿಯಾ ನಟರು ದುರಂದರ್ ಅನ್ನ ನೋಡಿ ಏನೇನ್ ಹೇಳಿದ್ದಾರೆ, ಅದರಲ್ಲೂ ಮೊದಲನೇದಾಗಿ ಪುಷ್ಪಾ 2 ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾದಾದ್ಯಂತ ಕ್ರಾಂತಿ ಮಾಡಿದ್ರು ಅಲ್ಲು ಅರ್ಜುನ್ ಅವರು. ಭಾರತದಾದ್ಯಂತ 1800 ಕೋಟಿ ಕಲೆಕ್ಷನ್ ಮಾಡಿದಂತಹ ಪುಷ್ಪಾ 2 ರೆಕಾರ್ಡ್ ನ ಬ್ರೇಕ್ ಮಾಡುತ್ತಾ ದುರಂದರ್ ಅನ್ನೋದನ್ನ ಕಾಯ್ಬೇಕು. ಬಟ್ ಅಲ್ಲು ಅರ್ಜುನ್ ಏನ್ ಹೇಳಿದ್ದಾರೆ ದುರಂದರ್ಗೆ ಅಂತ ಹೇಳಿದ್ರೆ, ದುರಂದರ್ ನೋಡಿದಂತಹ ಅಲ್ಲು ಅರ್ಜುನ್ ಸೌಂಡ್ ಟ್ರ್ಯಾಕ್ ಹಾಗೆ ರಣವೀರ್ ನಟನೆ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಹಂಚಿಕೊಂಡಿದ್ದಾರೆ. ಇನ್ನು ಟಿ ಟೌನ್ ನ RRR ಸಿನಿಮಾ ಮೂಲಕ ಗ್ಲೋಬಲ್ ಸ್ಟಾರ್ ಅಂತಾನೆ ಕರೆಸ್ಕೊಳ್ತಿರುವಂತಹ ಜೂನಿಯರ್ NTR ಕೂಡ ದುರಂದರ್ 2 ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಅಂಡ್ ಮೊದಲನೇ ದಿನನೇ ಶೋನ ನೋಡಿದಂತಹ ಜೂನಿಯರ್ NTR ಇಂಡಿಯನ್ ಆಡಿಯನ್ಸ್ ಗಳ ಮನದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿರುವಂತಹ ದುರಂದರ್ಗೆ ಬಿಗ್ ಸಲ್ಯೂಟ್ ಅಂತ ಹೇಳಿದ್ದಾರೆ. ಟಾಲಿವುಡ್ ನ ಪ್ರಿನ್ಸ್ ಮಹೇಶ್ ಬಾಬು ಕೂಡ ಅಷ್ಟೇ ದುರಂದರ್ 2 ನ ನೋಡಿದ್ದು ಮೆಚ್ಚಿಕೊಂಡಿದ್ದಾರೆ. ಈ ಸಿನಿಮಾವನ್ನ ನೋಡಿ ಅನುಭವಿಸೋದ್ರ ಜೊತೆಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳೋ ಮೂಲಕ ಆದಿತ್ಯದರ್ ನಿರ್ದೇಶನ ಹಾಗೆ ರಣವೀರ್ ಸಿಂಗ್ ನಟನೆಯನ್ನ ಕೊಂಡಾಡಿದ್ದಾರೆ. ಬಿ ಟೌನ್ ನಲ್ಲಿ ಗ್ರೀಕ್ ಗಾಡ್ ಅಂತಲೇ ಕರೆಯೋದು ಹೃತಿಕ್ ರೋಷನ್ ಅವರನ್ನ. ದುರಂದರ್ 2 ಅನ್ನ ನೋಡಿ ಇವರು ಕೂಡ ಮೆಚ್ಚಿಕೊಂಡಿದ್ದು, ದುರಂದರ್ ನೋಡಿ ಅದರ ಗುಂಗಿನಿಂದ ಹೊರ ಬರೋದಕ್ಕೆ ಆಗ್ತಾ ಇಲ್ಲ, ದುರಂದರ್ 2 ಟೀಮ್ಗೆ ಒಂದು ದೊಡ್ಡ ಚಪ್ಪಾಳೆ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಒಂದ್ ಕಡೆ ಇಡೀ ಭಾರತೀಯ ಚಿತ್ರರಂಗ ದುರಂದರ್ ಸಿನಿಮಾವನ್ನ ಸೆಲೆಬ್ರೇಟ್ ಮಾಡ್ತಿದ್ರೆ, ಇತ್ತ ನಮ್ಮ ಕನ್ನಡದ ನಟಿ ರಮ್ಯಾ ಮಾಜಿ ಸಂಸದೆ ದುರಂದರನ ವಿರುದ್ಧವಾಗಿ ಟ್ವೀಟ್ ಮಾಡಿದ್ದಾರೆ. ಪ್ರಾಮಿಸಿಂಗ್ ಆಗಿ ಇದ್ದದ್ದು ಹೇಗೆ ಬೇಸರವನ್ನ ಮೂಡುವಂತೆ ಮಾಡಬೇಕು ಅನ್ನೋದಕ್ಕೆ ದುರಂದರ್ ಒಂದು ಮಾಸ್ಟರ್ ಕ್ಲಾಸ್ ಅಂತ ಹೇಳಿದ್ದಾರೆ. ಒಂದು ಹಂತಕ್ಕೆ ನಿಮ್ಮ ಮೆದುಳು ಕೈ ಕೊಟ್ಟು ಮುಂದೆ ನಡೀತಿರುವ ಈ ದುರಂತವನ್ನ ನೋಡಿ ನಗೋದಕ್ಕೆ ಶುರು ಮಾಡುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ, ಕುಹಕವಾಗಿದ್ದಾರೆ. ಇನ್ನು ನೀವು ನಿಜವಾಗಿಯೂ ಸಿನಿಮಾ ನೋಡೋದಕ್ಕೆ ಬಯಸಿದ್ರೆ ಥಿಯೇಟರ್ ನಲ್ಲಿ ನಿಮ್ಮ ಸಮಯ ಹಾಗೆ ಹಣವನ್ನ ವ್ಯರ್ಥ ಮಾಡಬೇಡಿ ಅಂತ ದುರಂದರ್ ಬಗ್ಗೆ ಪುಟಗಟ್ಟಲೆ ಬರೆದು ಪೋಸ್ಟ್ ಅನ್ನ ಮಾಡಿದ್ದಾರೆ ನಟಿ ಮಾಜಿ ಸಂಸದೆ ರಮ್ಯಾ. ಒಟ್ನಲ್ಲಿ ದುರಂದರ್ ಸಿನಿಮಾ ಅನ್ನೋದು ಕಂಪ್ಲೀಟ್ ಡಿಸಪಾಯಿಂಟ್ಮೆಂಟ್, ನಿದ್ದೆಯನ್ನ ತರಿಸುತ್ತೆ, ಕಾಮಿಡಿ ಅಂತಲೂ ಅನ್ಸುತ್ತೆ. ದುರಂದರ್ ಪಾರ್ಟ್ 1 ನಿಮಗೆ ಉತ್ಸಾಹ ತಂದಿದ್ರೆ ಪಾರ್ಟ್ 2 ಯಾಕೆ ಬೇಕಿತ್ತು ಅಂತ ಅನ್ಸುತ್ತೆ. ರಣವೀರ್ ನೀವು ಇದಕ್ಕೆ ಅರ್ಹರಲ್ಲ. ಆದಿತ್ಯ ದರ್ಜಿ ಜಿಂಗೋಯಿಸಂ ಮತ್ತು ಪ್ರಪೋಗ್ಯಾಂಡ ಈಗ ಹಳೆಯದಾಯ್ತು, ಇದನ್ನ ಬಿಟ್ಟು ಮುಂದೆ ಹೋಗಿ ಅಂತ ರಮ್ಯಾ ಬರ್ತ್ಕೊಂಡಿದ್ದಾರೆ. ಒಟ್ನಲ್ಲಿ ದುರಂದರ್ 2 ವಿರುದ್ಧ ಮಾತನಾಡೋರಿಗಿಂತ ಪರವಾಗಿಯೇ ಎಲ್ಲ ಸ್ಟಾರ್ಗಳು ಕೂಡ ನಿಂತಿದ್ದು, ಆ ಪೈಕಿ ನಟಿ ರಮ್ಯಾ ಮಾತ್ರ ತುಂಬಾನೇ ವಿಭಿನ್ನವಾಗಿ ಕಾಣ್ತಾರೆ. ಇನ್ನು ಮುಂದಿನ ದಿನದಲ್ಲಿ ದುರಂದರ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಯಾವ ರೀತಿ ಹೋಗುತ್ತೆ, ಅಂದುಕೊಂಡಂಗೆ 2,000 ಕೋಟಿ ಕಲೆಕ್ಷನ್ ಅನ್ನ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.